ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನಿವತ್ತು ಮನೆಯಲ್ಲಿ ಈಸಿ ಆ್ಯಂಡ್ ಕ್ವಿಕ್ ಪಾಲಕ್ ಪನ್ನೀರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಸಿಂಪಲ್ ಜೀರಾ ರೈಸ್ ಆ್ಯಂಡ್ ಪುಲ್ಕಾನೂ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ 1 ಕಟ್ ಪಾಲಕನ್ನು ಚೆನ್ನಾಗಿ ತೊಳ್ಕೊಂಡು 2 ಕಪ್ ನೀರನ್ನ ಬಾಯ್ಲಿಗೆ ಇಟ್ಬಿಟ್ಟು ಅದ್ರ ಜೊತೆಗೆ ಖಾರಕ್ಕೆ ಎಷ್ಟು ಬೇಕು ಹಸಿಮೆಣ್ಸಿನ್ಕಾಯಿ ಹಾಕಿ ಒಂದು 5 ನಿಮಿಷ ಅದನ್ನು ಚೆನ್ನಾಗಿ ಕುಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಜೀರಾ ರೈಸ್ಗೆ ಒಂದು ಪ್ಯಾನಲ್ಲಿ 2 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಜೀರಾ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಬಾಸುಮತಿ ರೈಸ್ನ ನಾನು ಸ್ವಲ್ಪ ಮುಂಚೆ ನೆನೆಸಿಟ್ಕೊಂಡಿದ್ದೆ 1 ಕಪ್ಪಷ್ಟು. ಅದನ್ನು ನಾನು ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಈಗ ತುಪ್ಪ ಮತ್ತು ಎಣ್ಣೆಲಿ ಇದನ್ನು ಹುರ್ಕೊಂಡಾದಮೇಲೆ 1 ಕಪ್ಪಿಗೆ 2 ಕಪ್ಪಷ್ಟು ನೀರು ಆ್ಯಡ್ ಮಾಡೋಣ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಳ್ಳೋಣ. ನೆಕ್ಸ್ಟ್ ನೋಡಿ, ಇಲ್ಲಿ ಪಾಲಕ್ ಎಲ್ಲ ನೀರು ತೆಗೆದ್ಬಿಟ್ಟು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ 2 ವಿಷಲ್ ಆಗಿದೆ. ನನಗೆ ಜೀರಾ ರೈಸ್ ಇವಾಗ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ನೀಟಾಗಿ ಉದುರಾಗಿ ಬಂದಿದೆ. ನೆಕ್ಸ್ಟ್ ಈಗ ನಾವು ಸಿಂಪಲ್ ಆ್ಯಂಡ್ ಈಸಿ ಪಾಲಕ್ ಕರಿಗೆ ಏನು ಬೇಕು ಅಂತಂದ್ರೆ ಒಂದು ಕಡಾಯಿ ಇಟ್ಕೊಂಡು 2 ಸ್ಪೂನ್ ಎಣ್ಣೆ ಹಾಕಿ 1 ಕ್ಯೂಬಷ್ಟು ಬೆಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಬೆಣ್ಣೆ ಎಲ್ಲ ಕರಗಿದ ಮೇಲೆ ಇದಕ್ಕೆ ನಾವು ಚೆನ್ನಾಗಿ ಫೈನ್ ಚಾಪ್ ಮಾಡ್ಕೊಂಡಿರೋಂಥ ಒಂದು ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಳ್ಳೋಣ. ಇದಕ್ಕೆ ನೆಕ್ಸ್ಟ್ ನಾವು 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ಇದೇ ಎಣ್ಣೆಯಲ್ಲಿ ಕಡಲೆ ಹಿಟ್ಟನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ನೆಕ್ಸ್ಟ್ ಒಂದು ಫೈನ್ ಚಾಪ್ ಮಾಡ್ಕೊಂಡಿರೋಂಥ ಟೊಮೊಟೊ ಸೇರಿಸ್ಕೊಳ್ಳೋಣ. ಇದಕ್ಕೆ ನಾವು ಟೊಮೆಟೊ ಮೆತ್ತಗಾಗಲಿಕ್ಕೆ ಏನು ಮಾಡೋಣ, ಪಾಲಕ್ನ ಏನು ಬೇಯಿಸ್ಕೊಂಡಿರ್ತೀವಿ ಅದು ನೀರು ಸೇರಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಕುಕ್ ಮಾಡೋಣ. ಸೊ ಇದು ಇವಾಗ ನಮಗೆ ಟೊಮೊಟೊ ಸ್ವಲ್ಪ ಇಲ್ಲಿ ಸ್ಮ್ಯಾಶ್ ಆಗಿ ಬೇಯುತ್ತೆ. ನೆಕ್ಸ್ಟ್ ನೋಡಿ, ಪಾಲಕ್ನ ರುಬ್ಕೊಂಡು ಇಟ್ಕೊಂಡಿದ್ದೆ. ಇದು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇದನ್ನು ಸೇರಿಸ್ಕೊಳ್ಳೋಣ ನಾವು ಇವಾಗ. ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನ್ ಧನಿಯಾ ಪುಡಿ, 1/4 ಸ್ಪೂನ್ ಗರಂ ಮಸಾಲ, 1/4 ಸ್ಪೂನ್ ಅರಿಶಿನ, 1/4 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ. ನೆಕ್ಸ್ಟ್ ನೋಡಿ, ನಾನಿಲ್ಲಿ ಹಸಿ ಬಟಾಣಿ ಇತ್ತು ಅದನ್ನು ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಕುಕ್ ಮಾಡೋಣ. ನೋಡಿ, ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳೋಣ. ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು, ಅರ್ಧನೂ ಅಲ್ಲ 1/4 ಸ್ಪೂನಷ್ಟು ಸಕ್ಕರೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಪನ್ನೀರನ್ನ ಸೇರಿಸ್ತಾ ಇದ್ದೀನಿ. ಸೊ ಲಿಡ್ ಕ್ಲೋಸ್ ಮಾಡಿ ಅದನ್ನು 5 ನಿಮಿಷ ಕುಕ್ ಮಾಡೋಣ. ನೋಡಿ, ಪನ್ನೀರೆಲ್ಲ ಇವಾಗ ಚೆನ್ನಾಗಿ ಸಾಫ್ಟಾಗಿರುತ್ತೆ. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಅರ್ಧ ನಿಂಬೆಹಣ್ಣನ್ನು ಇದಕ್ಕೆ ಸೇರಿಸ್ಬಿಟ್ಟು ಸೈಡಿಗೆ ಇಡೋಣ. ಇದಕ್ಕೊಂದು ಸಿಂಪಲ್ ಒಗ್ಗರಣೆ ಕೊಡೋಣ. ಒಂದು ಸಣ್ಣದ ಫ್ರೈಯಿಂಗ್ ಪ್ಯಾನ್ ಇಟ್ಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಸೇರಿಸೋಣ. ಇದಕ್ಕೆ ಸಣ್ಣದಾಗಿ ಚಾಪ್ ಮಾಡಿರುವಂಥ ಒಂದು ಬೆಳ್ಳುಳ್ಳಿ ಸೇರಿಸೋಣ. ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿಬಿಟ್ಟು ಇದಕ್ಕೆ 1/4 ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರ್ ಸೇರಿಸ್ಕೊಳ್ಳೋಣ. ಇದು ಖಾರ ಇರಲ್ಲ, ಕಲ್ಲರಿಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಮಿಕ್ಸ್ ಮಾಡೋಣ ಇದನ್ನು ಚೆನ್ನಾಗಿ. ಸೊ ಈಗ ನೋಡಿ, ಪಾಲಕ್ ಕರಿ ರೆಡಿ ಆಯಿತು. ನೆಕ್ಸ್ಟ್ ನಾನು ಫುಲ್ಕಾ ಮಾಡ್ತಾಯಿದ್ದೀನಿ. ಚಪಾತಿನ ಸ್ವಲ್ಪ ತೆಳ್ಳನೂ ಅಲ್ಲದೆ ದಪ್ಪನೂ ಅಲ್ಲದೆ ಲಟ್ಟಿಸ್ಕೊಂಡು ಅದನ್ನು ಈ ಥರ ಕುಕ್ ಮಾಡೋಣ. ನೋಡಿ, ಜಾಲರಿ ಮೇಲೆ ಇದನ್ನು ಬೇಯಿಸಿದ್ರೆ ನೀಟಾಗಿ ಉಬ್ಕೊಂಡು ಬರುತ್ತೆ. ಇದಕ್ಕೆ ತುಪ್ಪ ಸವರಿ ಇಡೋಣ. ನೋಡಿ, ಈಗ ಪಾಲಕ್ ಕರಿ ಮತ್ತು ಪುಲ್ಕ ರೆಡಿಯಾಗಿದೆ. ಎರಡರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ, ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.